ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಯಸ್ಸಾದಂತೆ ಮಂಡಿ ನೋವು ಬರೋದು ಸಹಜ. ಆದರೆ ಈಗೀಗ ಹಲವರಿಗೆ ಕಡಿಮೆ ವಯಸ್ಸಿಗೆ ಮಂಡಿ ನೋವು ಶುರುವಾಗ್ತಿದೆ. ಈ ಜಾಯಿಂಟ್ ಪೇನ್ ರಗಳೆಗೆ ಮುಕ್ತಿ ಹಾಡಲು ಕ್ಯಾಲ್ಸಿಯಂ ರಿಚ್ ಫುಡ್ ಸೇವಿಸೋದು ಅವಶ್ಯಕ. ಅದೇ ಹಿನ್ನೆಲೆ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸಲು ನೆರವಾಗುವ ಆಹಾರಗಳ ಪಟ್ಟಿ ಇಲ್ಲಿದೆ. ಯಾವುದೇ ವ್ಯಕ್ತಿಗೆ ವಯಸ್ಸಾದಂತೆ ಮೂಳೆಗಳು ಸವಿಯೋದ್ರಿಂದ ಮಂಡಿ ನೋವು ಬರೋದು ಸಹಜ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳಪೆ ಜೀವನಮಟ್ಟ, ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆ, ಸ್ನಾಯುರಜ್ಜು, ಅತಿಯಾದ ತೂಕ ಹೆಚ್ಚಳ, ತುಂಬಾ ಸಮಯ ನಿಂತಿರೋದು, ಕುಳಿತಿರೋದ್ರಿಂದ ಮಂಡಿ ನೋವು ಎಲ್ಲಾ ವಯಸ್ಸಿನ ಜನರನ್ನ ಹೆಚ್ಚಾಗಿ ಬಾಧಿಸುತ್ತೆ. ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾದಾಗ್ಲೂ ಮಂಡಿ ನೋವು ಕಾಡಬಹುದು. ಆದರೆ ಇದಕ್ಕೆ ನಿಮ್ಮ ಮನೆಯಲ್ಲಿಯೇ ಪರಿಹಾರವೂ ಇದೆ. ಸಣ್ಣವರಿದ್ದಾಗ ಮೂಳೆಗಳನ್ನು ನಿರ್ಮಿಸಲು ಹಾಗೂ ವಯಸ್ಸಾದಂತೆ ಮೂಳೆಗಳನ್ನು ಬಲಪಡಿಸಲು ಮಾನವನ ದೇಹಕ್ಕೆ ಕ್ಯಾಲ್ಸಿಯಂ ತುಂಬಾ ಅಗತ್ಯವಾಗಿದೆ. ಹಾಗಾಗಿ ದೈನಂದಿನ ಆಹಾರದಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇಲ್ಲದಿದ್ದರೆ ಅದು ಆಸ್ಟಿಯೋಪೋರೋಸಿಸ್ ಮತ್ತು ಕಡಿಮೆ ಮೂಳೆ ಸಾಂದ್ರತೆಯ ಅಪಾಯಕ್ಕೆ ಸಂಬಂಧಿಸಿದ ಹಲವು ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸಲು ಹೆಚ್ಚುವರಿ ಕ್ಯಾಲ್ಸಿಯಂ ಪೂರಕಗಳನ್ನು ತೆಗೆದುಕೊಳ್ಳಬಹುದು. ಆದರೂ ಆರೋಗ್ಯಕರ ಜೀವನಕ್ಕೆ ಪೂರಕಗಳ ಬದಲಿಗೆ ಕ್ಯಾಲ್ಸಿಯಂ ಭರಿತ ಆಹಾರಗಳ ಸೇವನೆಯೇ ಹೆಚ್ಚು ಸೂಕ್ತ ಅಂತ ವೈದ್ಯರು ಸಲಹೆ ನೀಡ್ತಾರೆ. ಇದಕ್ಕೆ ಉತ್ತಮ ಮಾರ್ಗ ಅಂದ್ರೆ ದೈನಂದಿನ ಆಹಾರದಲ್ಲಿ ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನು ಸೇರಿಸೋದು. ಹೌದು, ಕೆಲವು ಕ್ಯಾಲ್ಸಿಯಂ ಸಮೃದ್ಧ ಆಹಾರಗಳನ್ನು ನಿಮ್ಮ ದೈನಂದಿನ ಆಹಾರದ ಭಾಗವಾಗಿಸುವ ಮೂಲಕ ಮಂಡಿ ನೋವಿನಿಂದ ಸುಲಭವಾಗಿ ಪರಿಹಾರ ಪಡೆಯಬಹುದು. ಅಂತಹ ಆಹಾರಗಳಂದ್ರೆ ಹಾಲು ಮತ್ತದರ ಉತ್ಪನ್ನಗಳು. ಡೇರಿ ಉತ್ಪನ್ನಗಳು ಕ್ಯಾಲ್ಸಿಯಂನ ಅತ್ಯುತ್ತಮ ಮೂಲಗಳಾಗಿವೆ. ಪ್ರತಿದಿನ ನಿಮ್ಮ ಆಹಾರದಲ್ಲಿ ಹಾಲು, ಮೊಸರು, ಚೀಸ್ ಸೇರಿದಂತೆ ಇತರ ಹಾಲಿನ ಉತ್ಪನ್ನಗಳನ್ನು ಬಳಸೋದ್ರಿಂದ ಮಂಡಿ ನೋವು ಕಡಿಮೆಯಾಗುತ್ತೆ. ಬಾದಾಮಿ. ಬೇರೆಲ್ಲ ಡ್ರೈ ಫ್ರೂಟ್ಸ್ಗಳಿಗಿಂತ ಬಾದಾಮಿಯಲ್ಲಿ ಕ್ಯಾಲ್ಸಿಯಂ ಅಧಿಕ ಪ್ರಮಾಣದಲ್ಲಿರುತ್ತೆ. ಇದಲ್ಲದೆ ಬಾದಾಮಿಯಲ್ಲಿ ಫೈಬರ್, ಆರೋಗ್ಯಕರ ಕೊಬ್ಬು, ಪ್ರೋಟೀನ್, ಮೆಗ್ನೀಷಿಯಂ, ಮ್ಯಾಂಗನೀಸ್, ವಿಟಮಿನ್ ಇ ಕೂಡ ಹೆಚ್ಚಾಗಿದೆ. ಪ್ರತಿದಿನ ಸೀಮಿತ ಪ್ರಮಾಣದಲ್ಲಿ ಬಾದಾಮಿ ಸವಿಯೋದ್ರಿಂದ ಇದು ಮಂಡಿ ನೋವನ್ನ ಕಡಿಮೆ ಮಾಡೋದಷ್ಟೇ ಅಲ್ಲ, ರಕ್ತದೊತ್ತಡ, ಕೊಲೆಸ್ಟ್ರಾಲ್ನಂತಹ ಸಮಸ್ಯೆಗಳಿಂದಲೂ ನಿಮ್ಮನ್ನ ದೂರ ಉಳಿಯುವಂತೆ ಮಾಡುತ್ತೆ. ಹಸಿರು ಸೊಪ್ಪು, ತರಕಾರಿಗಳು. ಪಾಲಕ್, ಬ್ರೊಕೋಲಿ, ಮೆಂತ್ಯ ಸೊಪ್ಪು ಸೇರಿದಂತೆ ಇತರ ಹಸಿರು ಸೊಪ್ಪು ತರಕಾರಿಗಳಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿರುತ್ತದೆ. ಇವುಗಳಲ್ಲಿ ದೇಹಕ್ಕೆ ಅಗತ್ಯವಾದ ಇನ್ನಿತರ ಅಂಶಗಳಾದ ಫೈಬರ್, ಜೀವಸತ್ವಗಳು, ಖನಿಜಗಳು ಸಹ ಸಮೃದ್ಧವಾಗಿದ್ದು ದೇಹಕ್ಕೆ ಹಲವು ರೀತಿಯಲ್ಲಿ ಪ್ರಯೋಜನಕಾರಿಯಾಗಿವೆ. ಸೋಯಾಬೀನ್ ಕ್ಯಾಲ್ಸಿಯಂನ ಅತ್ಯುತ್ತಮ ಮೂಲವಾಗಿದೆ. ಇದರಲ್ಲಿ ಪ್ರೋಟೀನ್ ಕೂಡ ಹೇರಳವಾಗಿರೋದ್ರಿಂದ ದೈನಂದಿನ ಆಹಾರದಲ್ಲಿ ಇದರ ಸೇವನೆಯು ಉತ್ತಮ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತೆ. ಒಣಗಿದ ಅಂಜೂರಗಳಲ್ಲಿ ಉತ್ಕರ್ಷಣ ನಿರೋಧಕಗಳ ಜೊತೆಗೆ ಫೈಬರ್ ಹೆಚ್ಚಾಗಿ ಕಂಡುಬರುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಸಹ ಹೆಚ್ಚಾಗಿರೋದ್ರಿಂದ ಪ್ರತಿದಿನ ಒಂದೇ ಒಂದು ಅಂಜೂರ ತಿಂದ್ರೂ ಸಹ ಇದು ಆರೋಗ್ಯಕರ ಮೂಳೆಗೆ ಅಗತ್ಯವಾದ 2 ಪ್ರಮುಖ ಪೋಷಕಾಂಶಗಳಾದ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಕೆ ಅನ್ನು ಒದಗಿಸುತ್ತದೆ. ಎಳ್ಳು ಸಹ ಆರೋಗ್ಯಕರ ಕೊಬ್ಬು ಹಾಗೂ ಕ್ಯಾಲ್ಸಿಯಂನ ಉತ್ತಮ ಮೂಲವಾಗಿದೆ. 1 ಸ್ಪೂನ್ ಎಳ್ಳಿನಲ್ಲಿ ಸುಮಾರು 88 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇರೋದ್ರಿಂದ ಇದು ಮಂಡಿ ನೋವನ್ನ ನಿವಾರಿಸುವ ಅತ್ಯುತ್ತಮ ಆಹಾರವಾಗಿದೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.